ಶ್ವೇತಪತ್ರ ಹೊರಡಿಸಿದ್ರೆ, ಅಧಿಕೃತ ಶ್ವೇತಪತ್ರ ಹೊರಡಿಸಿದ್ರೆ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಇವ್ರು ಉತ್ತರ ಕೊಡೋಕ್ಕೆ ಬರುತ್ತೆ. ನಾವು ಕೊಟ್ಟಿದ್ದೀವಿ, ಹಿಂದಿನ ಸರ್ಕಾರಗಳು UPA ಸರ್ಕಾರದಿಂದ ನಮಗೆ ಯಶಸ್ಸು ಬಂದಿದೆ, ನಮಗೆ ಈಗಿನ ಸರ್ಕಾರಕ್ಕಿಂತ ಯಶಸ್ಸು ಬಂದಿದೆ, ಎಲ್ಲ ಡೀಟೇಲ್ ಕೊಡ್ತಾರೆ ಅಂತ ಭಯದಿಂದ ಶ್ವೇತಪತ್ರ ಹೊರಡಿಸೋದಿಲ್ಲ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಹೇಳ್ತೀನಿ, ನೀವು ದೆಹಲಿಗೆ ಹೋಗ್ಬಿಟ್ಟು ಬಂದಮೇಲೆ ಆದರೂ ಕೂಡ ಪ್ರಾಮಾಣಿಕವಾಗಿ ಶ್ವೇತಪತ್ರ ಹೊರಡಿಸಿ. ಆವಾಗ ಏನು ಉತ್ತರ ಕೊಡಬೇಕು ಅದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡ್ತಾರೆ. ನಾನು ಸುಳ್ಳು ಅಂತ ಹೇಳಕ್ಕೆ ಹೋಗೋದಿಲ್ಲ. ಇವರು ಈಗ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಅರ್ಥ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಬಗ್ಗೆ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ಅಧಿಕೃತವಾಗಿ ಅವರು ನಿನ್ನೆ ಭಾಷಣದಲ್ಲೇ ಹೇಳಿದ್ದಾರೆ. DK ಶಿವಕುಮಾರ್ ಬಂದಿದ್ದರು, ಲೋಕಸಭೆಯಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ. ಅವ್ರು ಹೇಳಿ ಕಳಿಸಿದ್ದೀನಿ, ಅಲ್ಲೇ ಕ್ಲಾರಿಫೈ ಮಾಡ್ಕೊಂಬರ್ಬೋದಿತ್ತು. ಈಗ ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜ್ಯ ಜನ ಮುಂದೆ ಕೇಂದ್ರದಿಂದ ಬರಬೇಕಾದ ದುಡ್ಡು ಇಷ್ಟೊಂದಿದೆ, ಈ ರೀತಿ ನಾಟಕ ಮಾಡೋಂಥ ವ್ಯವಸ್ಥೆ ಅವಶ್ಯಕತೆ ಇರಲಿಲ್ಲ. ಅಲ್ಲೇ ಯಾಕೆ ನಿರ್ಮಲಾ ಸೀತಾರಾಮನ್ ಹತ್ರ ಕ್ಲಾರಿಫೈ ಮಾಡ್ಕೊಂಬರಲಿಲ್ಲ? ಅಲ್ಲೇ ಕ್ಲಾರಿಫೈ ಮಾಡ್ಕೊಂಡು ಬಂದು ಅಲ್ಲೇ ಉತ್ತರ ಪತ್ರಿಕಾಗೋಷ್ಠಿ ಮಾಡಬೇಕಿತ್ತು. ಅವ್ರು ನಾನು ಕ್ಲಾರಿಫೈ ಮಾಡಿದರೆ ನಂಗೆ ಸಮಾಧಾನ ಇಲ್ಲ ಅಂತ. ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಉತ್ತರ ಕೊಟ್ಟಾಗ DK ಶಿವಕುಮಾರ್ ಹೋಗಿದ್ರು ಅಂತ ನಮಗೆ ಗೊತ್ತಾಯಿತು. ಅಲ್ಲಿ ತನಕ ನಮಗೂ ಗೊತ್ತಿರಲಿಲ್ಲ. ಈಗ ದೆಹಲಿ ಮತ್ತೆ ಯಾಕೆ ಹೋಗ್ತೀರಿ? ಇಡೀ ಕರ್ನಾಟಕ ರಾಜ್ಯ ಜನಕ್ಕೆ ಕೇಂದ್ರದಿಂದ ಹಣ ಬಾಕಿ ಬರ್ತದೆ ಅಂತ ತೋರಿಸಂಥ ಒಂದು ನಾಟಕಕ್ಕೆ ಈ ನಾಟಕದ ಕಂಪ್ನಿ, ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ನಾಟಕದ ಕಂಪ್ನಿ ದೆಹಲಿ ಹೋಗ್ತಾರೆ. ಹೌದ್ರಿ, ನೀವು ಏನು ಬೇಕಾದ್ರೆ ಹೇಳ್ತೀರಿ ವಿರೋಧ ಪಕ್ಷದವರು. ಕೇಂದ್ರ ಸರ್ಕಾರ ಇವತ್ತು ತುಂಬ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆ. ನಿನ್ನೆ ನಿಮ್ಗೇನು ಬರಬೇಕಾಗಿತ್ತು, ಏನು ಬಂದಿಲ್ಲ, ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ಬೋಯ್ತಲ್ಲ. ನೀವಿಬ್ಬರು ಹೋಗಿದ್ರೆ ಸಾಕಿತ್ತು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಏನು ಸೈನ್ಯ ತಗೊಂಡೋಗ್ತೀರಿ, ಯುದ್ಧಕ್ಕೆ ಹೋಗ್ತಿದ್ದೀರೇನೋ? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಶಾಸಕರನ್ನ ಈ ರೀತಿ ಪಿಕ್ನಿಕ್ ಕರ್ಕೊಂಡು ಹೋಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸ್ಕೊಂಡೋಗ್ಲಿ ಪ್ರಯತ್ನ ಸದ್ಯಕ್ಕೆ ನಡೆಸ್ಬೋದು. ಹಾಗೂ ಈಗ ಲೋಕಸಭೆ ಚುನಾವಣೆ ತನಕನೂ ಕೂಡ ಆ ಶಾಸಕರನ್ನು ಗುಡ್ಡೆ ಹಾಕ್ಕೋಬೋದು. ಈ ಗುಡ್ಡೆ ಹಾಕ್ಕೊಂಡ್ರಂಥ ಶಾಸಕರು ಲೋಕಸಭೆ ಚುನಾವಣೆ ಮುಗೀತಿದ್ದಂಗೆ ಛಿದ್ರ ಎದ್ದೋಗ್ತಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ. ಇದನ್ನು ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ವೇತಪತ್ರ ಹೊರಡಿಸಿದ್ರೆ, ಅಧಿಕೃತ ಶ್ವೇತಪತ್ರ ಹೊರಡಿಸಿದ್ರೆ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಇವ್ರು ಉತ್ತರ ಕೊಡೋಕ್ಕೆ ಬರುತ್ತೆ. ನಾವು ಕೊಟ್ಟಿದ್ದೀವಿ, ಹಿಂದಿನ ಸರ್ಕಾರಗಳು UPA ಸರ್ಕಾರದಿಂದ ನಮಗೆ ಯಶಸ್ಸು ಬಂದಿದೆ, ನಮಗೆ ಈಗಿನ ಸರ್ಕಾರಕ್ಕಿಂತ ಯಶಸ್ಸು ಬಂದಿದೆ, ಎಲ್ಲ ಡೀಟೇಲ್ ಕೊಡ್ತಾರೆ ಅಂತ ಭಯದಿಂದ ಶ್ವೇತಪತ್ರ ಹೊರಡಿಸೋದಿಲ್ಲ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಹೇಳ್ತೀನಿ, ನೀವು ದೆಹಲಿಗೆ ಹೋಗ್ಬಿಟ್ಟು ಬಂದಮೇಲೆ ಆದರೂ ಕೂಡ ಪ್ರಾಮಾಣಿಕವಾಗಿ ಶ್ವೇತಪತ್ರ ಹೊರಡಿಸಿ. ಆವಾಗ ಏನು ಉತ್ತರ ಕೊಡಬೇಕು ಅದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡ್ತಾರೆ. ನಾನು ಸುಳ್ಳು ಅಂತ ಹೇಳಕ್ಕೆ ಹೋಗೋದಿಲ್ಲ. ಇವರು ಈಗ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಅರ್ಥ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಬಗ್ಗೆ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ಅಧಿಕೃತವಾಗಿ ಅವರು ನಿನ್ನೆ ಭಾಷಣದಲ್ಲೇ ಹೇಳಿದ್ದಾರೆ. DK ಶಿವಕುಮಾರ್ ಬಂದಿದ್ದರು, ಲೋಕಸಭೆಯಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ. ಅವ್ರು ಹೇಳಿ ಕಳಿಸಿದ್ದೀನಿ, ಅಲ್ಲೇ ಕ್ಲಾರಿಫೈ ಮಾಡ್ಕೊಂಬರ್ಬೋದಿತ್ತು. ಈಗ ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜ್ಯ ಜನ ಮುಂದೆ ಕೇಂದ್ರದಿಂದ ಬರಬೇಕಾದ ದುಡ್ಡು ಇಷ್ಟೊಂದಿದೆ, ಈ ರೀತಿ ನಾಟಕ ಮಾಡೋಂಥ ವ್ಯವಸ್ಥೆ ಅವಶ್ಯಕತೆ ಇರಲಿಲ್ಲ. ಅಲ್ಲೇ ಯಾಕೆ ನಿರ್ಮಲಾ ಸೀತಾರಾಮನ್ ಹತ್ರ ಕ್ಲಾರಿಫೈ ಮಾಡ್ಕೊಂಬರಲಿಲ್ಲ? ಅಲ್ಲೇ ಕ್ಲಾರಿಫೈ ಮಾಡ್ಕೊಂಡು ಬಂದು ಅಲ್ಲೇ ಉತ್ತರ ಪತ್ರಿಕಾಗೋಷ್ಠಿ ಮಾಡಬೇಕಿತ್ತು. ಅವ್ರು ನಾನು ಕ್ಲಾರಿಫೈ ಮಾಡಿದರೆ ನಂಗೆ ಸಮಾಧಾನ ಇಲ್ಲ ಅಂತ. ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಉತ್ತರ ಕೊಟ್ಟಾಗ DK ಶಿವಕುಮಾರ್ ಹೋಗಿದ್ರು ಅಂತ ನಮಗೆ ಗೊತ್ತಾಯಿತು. ಅಲ್ಲಿ ತನಕ ನಮಗೂ ಗೊತ್ತಿರಲಿಲ್ಲ. ಈಗ ದೆಹಲಿ ಮತ್ತೆ ಯಾಕೆ ಹೋಗ್ತೀರಿ? ಇಡೀ ಕರ್ನಾಟಕ ರಾಜ್ಯ ಜನಕ್ಕೆ ಕೇಂದ್ರದಿಂದ ಹಣ ಬಾಕಿ ಬರ್ತದೆ ಅಂತ ತೋರಿಸಂಥ ಒಂದು ನಾಟಕಕ್ಕೆ ಈ ನಾಟಕದ ಕಂಪ್ನಿ, ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ನಾಟಕದ ಕಂಪ್ನಿ ದೆಹಲಿ ಹೋಗ್ತಾರೆ. ಹೌದ್ರಿ, ನೀವು ಏನು ಬೇಕಾದ್ರೆ ಹೇಳ್ತೀರಿ ವಿರೋಧ ಪಕ್ಷದವರು. ಕೇಂದ್ರ ಸರ್ಕಾರ ಇವತ್ತು ತುಂಬ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆ. ನಿನ್ನೆ ನಿಮ್ಗೇನು ಬರಬೇಕಾಗಿತ್ತು, ಏನು ಬಂದಿಲ್ಲ, ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ಬೋಯ್ತಲ್ಲ. ನೀವಿಬ್ಬರು ಹೋಗಿದ್ರೆ ಸಾಕಿತ್ತು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಏನು ಸೈನ್ಯ ತಗೊಂಡೋಗ್ತೀರಿ, ಯುದ್ಧಕ್ಕೆ ಹೋಗ್ತಿದ್ದೀರೇನೋ? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಶಾಸಕರನ್ನ ಈ ರೀತಿ ಪಿಕ್ನಿಕ್ ಕರ್ಕೊಂಡು ಹೋಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸ್ಕೊಂಡೋಗ್ಲಿ ಪ್ರಯತ್ನ ಸದ್ಯಕ್ಕೆ ನಡೆಸ್ಬೋದು. ಹಾಗೂ ಈಗ ಲೋಕಸಭೆ ಚುನಾವಣೆ ತನಕನೂ ಕೂಡ ಆ ಶಾಸಕರನ್ನು ಗುಡ್ಡೆ ಹಾಕ್ಕೋಬೋದು. ಈ ಗುಡ್ಡೆ ಹಾಕ್ಕೊಂಡ್ರಂಥ ಶಾಸಕರು ಲೋಕಸಭೆ ಚುನಾವಣೆ ಮುಗೀತಿದ್ದಂಗೆ ಛಿದ್ರ ಎದ್ದೋಗ್ತಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ. ಇದನ್ನು ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ.